ಇವತ್ತು ಪಂಚರ್ ಅಂಗಡಿ ಟು ಪೇಟೆಂಟ್ ವರೆಗೆ ಬಂದೇ ನಿಂತಿದೆ ಸರ್. ಈ ಪೇಟೆಂಟ್ ವರೆಗೆ ಬಂದಿದೆ. ಪಂಚರ್ ಅಂಗಡಿ ಟು ಪೇಟೆಂಟ್ ವರೆಗೆ ಬಂದ್ ನಿಂತಿದೆ. ಇವತ್ತು ಏನಿದೆ ಅಂತಂದ್ರೆ ಸರ್, ನಾವು ಇವತ್ತು 12 ದೇಶಗಳಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ಸರ್. ಅದಕ್ಕಾಗಿ ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಆಗ್ತಾ ಇದೀವಿ. ಆ ಮುಂಚೆ ನಾವು ಒಂದು GST ತಕೊಂಡಿದ್ವಿ. ಇವತ್ತು ಆಲೆಮನೆ ಪ್ರಾಡಕ್ಟ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಕಾರ್ಪೊರೇಟ್ ಕಂಪ್ನಿಯನ್ನು ಕಟ್ಟಿದ್ದೀವಿ. 8 ಜನ MSc BSc MBA BBA ಓದಿದಂಥವ್ರು, ಒಬ್ರು ನಮ್ಮ CA, ಇದಕ್ಕೆಲ್ಲಕ್ಕೂ ಮ್ಯಾನೇಜ್ಮೆಂಟ್ CA ಎಲ್ಲನೂ ಒಳಗೊಂಡಂಥ ಒಂದು ಕಾರ್ಪೊರೇಟ್ ಆಫೀಸನ್ನು ಬುಲ್ ಟೆಂಪಲ್ ರೋಡಲ್ಲಿ ಮಾಡ್ಕೊಂಡಿದ್ದೀವಿ ಸರ್. ಈ ಪುಟ್ಟ ಅಂಗಡಿಯಲ್ಲಿ, ಗೂಡಂಗಡಿಯಲ್ಲಿ ನಮ್ಮನ್ನು ಸಲುಹಿ ನಮ್ಮನ್ನು ಇಷ್ಟೊಂದು ತಂದರು. ಈ ಹಂತಕ್ಕೆ ನಾವು ಬಂದ್ವಿ. ಬಟ್ ಇವತ್ತು ನಮ್ಮ ತಂದೆ ಇಲ್ಲ, ಅದನ್ನು ನೋಡಕ್ಕೆ ನಮ್ಮ ತಂದೆನೇ ಇಲ್ಲ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ. ನಾನಿವತ್ತೊಂದು ಪಂಚರ್ ಅಂಗಡಿಯಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಏನಪ್ಪ ಪಂಚರ್ ಅಂಗಡಿ ಕತ್ತಿ ತಂದಿದೀಯಾ ಅಂತ ಕೇಳಿದರೆ, ಒಬ್ಬ ಪಂಚರ್ ಹಾಕೋ ಹುಡುಗ ಕರೋನಾ ಕಾಲದಲ್ಲಿ ನಿಂತ್ಕೊಂಡು ಹೋಗ್ಬಿಡುತ್ತೆ. ಆಮೇಲೆ ಏನು ಮಾಡೋದು ಅಂತ ಬಂದಾಗ ಅವರಿಗೆ ಹೊಳೆದಿದ್ದೇ ಒಂದು ಬೆಲ್ಲದ ಉದ್ಯಮ. ಆ ಬೆಲ್ಲದ ಉದ್ಯಮ ಮಾಡ್ತಾರೆ. ಅದರಲ್ಲಿ ಏನು ದೊಡ್ಡದು ಅಂತ ನೀವು ಕೇಳಿದರೆ, ಆ ಬೆಲ್ಲದ ಉದ್ಯಮ ಇವತ್ತು ವಿಶ್ವವಿಖ್ಯಾತಿ ಹೊಂದಿದೆ. 10 ಪೇಟೆಂಟ್ಗಳು ಆ ಯುವಕನ ಕೈಯಲ್ಲಿದೆ. ಇವತ್ತು ದೇಶ ವಿದೇಶಗಳಲ್ಲಿ ಅವರು ಬೆಲ್ಲ ಮಾರಾಟ ಆಗ್ತಿದೆ. 100 ಕೋಟಿ ವ್ಯವಹಾರ ಮಾಡ್ತಾ ಇದ್ದಾರೆ. ಅರೆ, ಪಂಚರ್ ಹಾಕೋ ಹುಡುಗ ಇದು ಹೇಗ್ರಿ ಸಾಧ್ಯ ಅಂತ ಕೇಳಿದಾಗ ನನಗೂ ಸೋಜಿಗೆ ಆಯಿತು. ಅವ್ರನ್ನೇ ಈ ಕತೆ ಕರಿತೀನಿ, ಅವರೇ ನಡೆಸ್ಕೊಡ್ತಾರೆ. ಬನ್ನಿ. ಮಹಾಲಿಂಗಪ್ಪ ಸರ್, ನಮಸ್ತೆ. ಸರ್ ನಮಸ್ತೆ. ನಮಸ್ತೆ ನಮಸ್ತೆ. ನಿಮ್ಮನ್ನು ಹೊಸದಾಗಿ ಏನು ಪರಿಚಯ ಮಾಡಿಸ್ಬೇಕಾಗಿಲ್ಲ. ನಾನು ಬೇಕಾದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ದಿದೆ, ಸರ್ಕಾರಗಳು ಸನ್ಮಾನ ಮಾಡಿದೆ, ಬೇಕಾದಷ್ಟು ಸಂಸ್ಥೆಗಳು ನಿಮ್ಮನ್ನು ಇವತ್ತು ಆದರ್ಶವಾಗಿ ಇಟ್ಕೊಂಡಿದೆ. ಸರ್ಕಾರದವ್ರು ಓಡಿ ಬಂದು ತಾವೇ ಅಣ್ಣ ಎಲ್ಲಿದೆಯಾ ಅಂತ ಹೇಳ್ಬಿಟ್ಟು ಇವತ್ತು ಕೋಟ್ಯಾಂತರ ರೂಪಾಯಿ ಸಾಲ ಇವ್ರ ಮನೆಗೆ ಬಂದು ಕೊಡುವಂಗಾಗಿದ್ದಾರೆ. ಹಾಗಾಗಿ ಆ ಸಾಹಸದ ಕಥೆಯನ್ನು ಕೇಳೋದಕ್ಕೆ ಬಂದಿದ್ದೀನಿ. ಮೊದಲನೇದು ಸರ್, ಈ ಪಂಚರ್ ಅಂಗಡಿಯಿಂದ ಅಂತ ನನಗೂ ಗೊತ್ತು, ಸ್ವಲ್ಪ ಜನ ನೀವು ನೋಡಿದವ್ರು ಅವ್ರಿಗೆ ಗೊತ್ತು. ಸರ್, ನೀವೇ ಹೇಳಿ ಈ ಕಥೆನ. ಸರ್, ಈ ಬದುಕಿನ ಬುತ್ತಿ ಮುಖಾಂತರ ನಮ್ಮನ್ನ ನೀವು ಪರಿಚಯ ಮಾಡಿಕೊಡ್ತಾ ಇರೋದು ಬದುಕಿನ ಬುತ್ತಿ ಮುಖಾಂತರ ಒಂದು ತುಂಬಾ ಸಂತೋಷದ ವಿಷಯ. ಇಲ್ಲಿ ತನಕ ಸಾಕಷ್ಟು ಎಪಿಸೋಡ್ಗಳು ಎಲ್ಲ ಮೀಡಿಯಾಗಳಲ್ಲಿ, ಕರ್ನಾಟಕ ಮತ್ತು ಎಲ್ಲ ದೇಶದ ಎಲ್ಲ ಮೀಡಿಯಾಗಳಲ್ಲಿ, ಅದರ ಮೂಲತಃ ನಾನು ದುಡಿದಿರ್ತಕ್ಕಂಥ ಪಂಚರ್ ಅಂಗಡಿಯನ್ನು ತೋರಿಸಿದಂಥವ್ರು ನೀವು ಮಾತ್ರ ಸರ್. ಯಾಕಂದ್ರೆ ನಾನು ಪಂಚರ್ ಅಂಗಡಿಯಿಂದ ಬಂದಿದ್ದೀನಿ ಅಂತ ಎಲ್ಲರೂ ಹೇಳಿದ್ರು, ನಾನು ಬಹಳ ಸರಿ ಹೇಳಿದ್ದೆ. ಆದ್ರೆ ಮೂಲ ನಾನು ಯಾವ ಪಂಚರ್ ಅಂಗಡಿಯಲ್ಲಿ ಪಂಚರ್ ತೆಗಿತಾ ಇದ್ದೆ, ಅದೇ ಅಂಗಡಿಯ ಮುಂದೆ ನೀವು ನಮ್ಮನ್ನ ಕರ್ಕೊಂಡ್ಬಂದು ವಿಡಿಯೋ ಮಾಡ್ತಾ ಇರೋದು ಬಹಳ ಒಂದು ವಿಸ್ಮಯಕಾರಿ ಸರ್. ಏನಂತಂದ್ರೆ ನಾವು ಫಸ್ಟ್ ಊರು ಯಾವ ಜಾಗ ಅಂತ ಹೇಳ್ಬೋದು ಸರ್. ನಮ್ದು ಬಾಗಲಕೋಟೆ ಜಿಲ್ಲೆಯ ಸಂಗಾನಟ್ಟಿ ಗ್ರಾಮ ಸರ್. ಮಾಲಿಂಗ್ಪುರದಿಂದ 3 ಕಿಲೋಮೀಟರ್ ಅಂತರ ಇದೆ. ಸಂಗಾನಟ್ಟಿ. ನಮ್ದು ಅತ್ಯಂತ ಬಡ ಕುಟುಂಬ ಸರ್. ನಮ್ಮ ತಂದೆಯವರ ಹೆಸರಲ್ಲಿ 1 ಎಕರೆ ಜಾಗ ಮಾತ್ರ ಇತ್ತು. ನಾವು 2 ಜನ ಅಣ್ಣ ತಮ್ಮಂದಿರು. 2 ಜನ ಅಣ್ಣ ತಮ್ಮರು ಇದ್ಮೇಲೆ ನಮಗೆ ಬಹಳ ಬಡತನ ಇತ್ತು, ಕಡು ಬಡತನ. ಅದ್ರಲ್ಲಿ ನಮ್ಮ ತಂದೆಯವರು ಅದು ಪಂಚರ್ ಶಾಪ್ ತೆಗೆಸ್ಕೊಂಡು ಹಂಗೆ ಅದೊಂದು 1 ಎಕರೆಯಲ್ಲಿ ಒಣಬೇಸಾಯ ಇದ್ದಾಗ ನಡೆಸ್ಕೊಂಡು ಬರ್ತಾ ಇದ್ರು. ನಮಗೂ ಸ್ವಲ್ಪ ಬಡತನ ಇರೋದ್ರಿಂದ ಶಿಕ್ಷಣವನ್ನು ಪೂರ್ಣಗೊಳಿಸ್ಲಿಕ್ಕೆ ಆಗ್ಲಿಲ್ಲ ಸರ್. ನಿಮ್ಮ ತಂದೆಯವರು ಪಂಚರ್ ಅಂಗಡಿ ಯಾಕೆ ಹಾಕಿದ್ರು ಅಂತ ಅದ್ರ ಹಿನ್ನೆಲೆ ಏನಾದ್ರು ಗೊತ್ತಾ? ಅಂದ್ರೆ ಪಂಚರ್ ಅಂಗಡಿ ಅಂದ್ರೆ 1 ಎಕರೆ ಬರಡು ಭೂಮಿಯಲ್ಲಿ ನಮ್ದು ಜೀವನೋಪಾಯ ನಡೆಯೋದಿಲ್ಲ. ಏನು ಅದ್ರ ಜೊತೆಗೆ ಪಂಚರ್ ತಕೊಂಡಿದ್ರೆ ಸತ್ಯಕ್ಕೆ ಜೀವನೋಪಾಯ ನಡೀತಿತ್ತು ಅನ್ನೋ ಕಾರಣಕ್ಕಾಗಿ ನಮ್ಮ ತಂದೆಯವರು ಪಂಚರ್ ಅಂಗಡಿನ ಮಾಡಿದ್ರು. ಇಷ್ಟೇ ಒಂದು ಚಿಕ್ಕದ ಅಂಗಡಿ? ಹೌದು ಸರ್, ಇಷ್ಟೇ ಪಂಚರ್ ಅಂಗಡಿ. ಒಂದು ಏನು ಎಷ್ಟಿರ್ಬೋದು ಸರ್ ಸೈಜ್? ಇದು ಸೈಜ್ ಎಷ್ಟಂದ್ರೆ ಹಿಂಗೊಂದು 5 ಫೂಟ್ ಇದೆ ಸರ್, ಹಿಂಗೊಂದು 5 ಅಡಿ ಇದೆ ಸರ್. ಅದಕ್ಕಿಂತ ಜಾಸ್ತಿ ಇಲ್ಲ. 5 × 5 ಅಡಿಯಲ್ಲಿರುವಂತ ಒಂದು ಸೈಕಲ್ ಮತ್ತು ಸೈಕಲ್ ಮೋಟರ್ಗಳನ್ನ ಪಂಚರ್ ತೆಗೆಯುವಂತ ಜಾಗ ಸರ್. ಇದು ಅವತ್ತಿನ ಪೆಟ್ಟಿ ಇವತ್ತು ಹಾಗೆ ಇದೆ? ಅವತ್ತಿನ ಪೆಟ್ಟಿಗೆ ಇವತ್ತು. ಯಾಕಂದ್ರೆ ನಮ್ಗೆ ಮೆಮೊರಿ ಅಂತ ಅದನ್ನ ನಾನು ಬಿಟ್ಟು ನಾನು ಉದ್ಯಮಕ್ಕೆ ಬಂದ್ಮೇಲೆ ನನ್ನ ಸಹೋದರ ಇದನ್ನ ಇಟ್ಕೊಂಡಿದ್ದಾನ್ರಿ. ಅವನದು JCB, ಟ್ರ್ಯಾಕ್ಟರು, ಭೂಮಿ ಎಲ್ಲಾನು ಇದ್ರು ಸಹಿತ ಅದು ನಮ್ಮ ತಂದೆಯವರ ನೆನಪಿನಿಗೋಸ್ಕರ ಅಥವಾ ನಾವು ಮುಂದೆ ಬೆಳೆದ ಮೇಲ್ತಾದ್ರೂ ನಾವು ಎಲ್ಲಿ ಪಂಚರ್ ತೆಗೆದಿದ್ದೀವಿ ಅನ್ನೋಂಥ ಒಂದು ಶಾಪ್ ಜನರಿಗೆ ತೋರಿಸ್ಬೇಕಾದ್ರೂ ಪ್ರೂಫ್ ನಮ್ಮ ಮತ್ತೆ ಇರ್ಲಿಬೇಕು ಅನ್ನುವಂಥದ್ದು ಈ ಪಂಚರ್ ಅಂಗಡಿಯನ್ನು ಇಟ್ಕೊಂಡಿದ್ದೀವಿ ಸರ್. ಸ್ವಲ್ಪ ಒಳಗೆ ಹೋಗೋಣ? ಹೌದು ಸರ್. ಇಲ್ಲ ಇದರ ಹೌದು ಸರ್. ಬನ್ನಿ ಸರ್. ಬನ್ನಿ ಸರ್, ಈ ಕಡೆ ನೀವೇ ಬಂದ್ಬಿಡಿ.
ಸೊ ಇದೇ ಪಂಚರ್ ಅಂಗಡಿ ನಮ್ಮನ್ನ ಬದುಕು ಕಟ್ಟಿ, ನಮ್ಮ ತಂದೆಯವರಿಗೆ ಬದುಕು ಕಟ್ಟಿ ನಮ್ಮನ್ನ ಹೊಟ್ಟೆಗೆ ಹಾಕಿ ಬೆಳೆಸಿದಂತ ಒಂದು ಪಂಚರ್ ಅಂಗಡಿ ಸರ್ ಇದು. ಅಮ್ಮನ ಹೆಸರೇನು? ಚಂದ್ರವ್ವ. ನಮ್ಮ ತಾಯಿ ಹೆಸರು ಚಂದ್ರವ್ವ, ತಂದೆ ಹೆಸರು ಬಸವಂತಪ್ಪ. ಓಕೆ. ಈ ಹಳ್ಳಿಯಲ್ಲಿ ಬದುಕ್ತಂತವ್ರ ಮನೆ ಇಲ್ಲೇ ಇದೆ ನಿಮ್ದು? ಹಾ, ಮನೆ ಇಲ್ಲೇ ಇದೆ ಸರ್. ಓಕೆ. ಪಂಚರ್ ಅಂಗಡಿ ಅಂದ್ರೆ ಒಂದು ಹಳ್ಳಿಯಲ್ಲಿ ಎಷ್ಟು ವರ್ಷದ ಹಿಂದೆ ಶುರುವಾಗಿದ್ದು ಸರ್? ಇದೊಂದು 40 ವರ್ಷದಿಂದ ಈ ಡಬ್ಬಿ ಅಂಗಡಿ ಹಂಗೆ ಇದೆ ಸರ್. ಇತ್ತಿತ್ತಲಾಗಿ ಗಾಡಿಗಳು ಆಗಿದೆ, ಕಾರ್ಗಳಿದೆ. ಮೋಸ್ಟ್ಲಿ ನೀವು ಶುರು ಮಾಡೋಕೆ ಟ್ರ್ಯಾಕ್ಟರ್ ಕೂಡ ಅವಾಗ ಬಂದಿದ್ದು ಅಂತ ಹೇಳ್ತೀನಿ. ಹೌದು ಸರ್. ನಿಮ್ ಪಂಚರ್ ಅಂಗಡಿಗೆ ಅವಾಗ ಯಾರು ಬರೋರು ಸರ್? ಸರ್ ಬರೀ ಸೈಕಲ್ ಮೋಟ್ರ್ ಅಷ್ಟೇ ಸರ್. ಯಾವ ಟ್ರ್ಯಾಕ್ಟರ್ದವ್ರು ಬರ್ತಿರ್ಲಿಲ್ಲ, ಕಾರ್ನವ್ರು ಬರ್ತಿರ್ಲಿಲ್ಲ ಸರ್. ಯಾಕಂದ್ರೆ ನಾ ಅದಕ್ಕೆ ದೊಡ್ಡ ಕಾಂಪ್ರೆಸರ್ ಮಷಿನ್ ಬೇಕು. ಆ ಕಾಂಪ್ರೆಸರ್ ಮಷಿನ್ ತರ್ಲಿಕ್ಕೂ ನಮ್ಮ ಹತ್ರ ಹಣ ಇದ್ದಿರ್ಲಿಲ್ಲ. ಅದೇ ಕೈ ಪಂಪ್ನಿಂದ ಹವಾ ಹಾಕು ಎಷ್ಟು ವೆಹಿಕಲ್ ಇರುತ್ತೆ ಅಷ್ಟಕ್ಕೇನೆ ಮಾಡೋದು ಸರ್. ಹಳ್ಳಿಲೆಲ್ಲ ಆಗ ಮುಂಚೆ ಎಲ್ಲ ಸೈಕಲ್ ಮೇಲೆ ಮೇವು ತರೋದು, ಸೈಕಲ್ ಜೀವನ ಇತ್ತಲ್ಲ ಸರ್. ಅದಕ್ಕಾಗಿ ಸೈಕಲ್ ಅನ್ನು ಇಟ್ಕೊಂಡು ಅದ್ರ ಮೇಲೆ ಜೀವನ ಮಾಡ್ತಿದ್ವಿ ಸರ್. ಎಷ್ಟು ಸಿಗೋದು ನಿಮ್ಗೆ? ಎಷ್ಟು ಬರೋದು? ದಿನ ಒಂದು 100-200 ರೂಪಾಯಿ ಅದ್ರ ಸಾಕಾಗಿತ್ತು ಸರ್. ಅಷ್ಟೇ. ಮತ್ತೆ ಕಡು ಬಡತನ ಮತ್ತೆ ಅಷ್ಟಕ್ಕೆ ಜೀವನ ಜಗಬೇಕಾಗಿತ್ತು ಸರ್. ಇದೇ ಜೀವಾಳ ಆಗಿಬಿಟ್ಟಿತ್ತು ಸರ್. ಅಂದ್ರೆ ಅಪ್ಪ ನೀವು ಸ್ಕೂಲ್ಗೆ ಪಲ್ಗೆ ಹೋಗಿ ಬಂದು ಹೆಲ್ಪ್ ಮಾಡ್ತಿದ್ರೆ ಹೇಗೆ? ಮುಂಚೆ ಎಲ್ಲ ಸ್ಕೂಲ್ಗೆ ಹೋಗೋ ಟೈಮ್ದಾಗ ಹೋಗಿ ಬಂದಾಗ ಪಾರ್ಟ್ ಟೈಮ್ ಅಂತ ಕಲಿಸ್ತಿದ್ರು. ಅಪ್ಪಾಜಿ ಹಿಂಗೆ ಪಂಚರ್ ತೆಗಿಬೇಕು, ಹಿಂಗೆ ರಿಪೇರಿ ಮಾಡಬೇಕು, ಇದು ನಟ್ ಬಿಗಿಬೇಕು, ಹೊಸ ಪಾರ್ಟ್ಸ್ಗಳನ್ನು ಹಿಂಗೆ ಹಾಕಬೇಕು ಅಂತ ಕಲಿಸ್ತಿದ್ರು ಅಪ್ಪಾಜಿ. ಅದು ನಾವು ಶಿಕ್ಷಣ ಕೊರತೆ ಆಯಿತು ಬಡತನದಿಂದ. ಆಮೇಲೆ ನಾವು 10th ಫೇಲ್ ಆದಮೇಲೆ ಪಂಚರ್ ಶಾಪನ್ನು ನಡೆಸ್ಕೊಂಡು ಮುಂದೆ ಹೊರಟು ಬಿಟ್ಟಿದ್ದೀವಿ ಸರ್. ಹೇಗೆ ಫೀಸ್ ಗೀಸೆಲ್ಲ ಅವಾಗ ನಿಮ್ಮ ಬಟ್ಟೆ ಬರೀ ಫೀಸು, ಮನೆ ನಡಿಬೇಕು, ಹಬ್ಬ ಹರಿದಿನ, ದವಾಖಾನೆ ಇವೆಲ್ಲ ಇರುತ್ತೆ? ಅದೆಲ್ಲ ಇರುತ್ತೆ ಸರ್. ಅದನ್ನ ಯಾವನೂ ಆಚರಣೆ ಮಾಡ್ತಾ ಇರಲಿಲ್ಲ ಸರ್. ಯಾಕಂದ್ರೆ ಅಷ್ಟು ಬಡತನೇ ಇತ್ತು. ಮತ್ತು 100 ರೂಪಾಯಿ 200 ರೂಪಾಯಿ ಏನು ನಡ್ಸೋಕ್ಕಾಗತ್ತಿರ್ಕಿಲ್ಲ. ತಂದೆ ಇದರಲ್ಲೇ ಇದನ್ನು ಮಾಡ್ಕೊಂಡು ಹೋಗ್ತಿದ್ರು ಸರ್. ಅಷ್ಟೇ. ಅವತ್ತು ಎಷ್ಟಿದೆ ಅಷ್ಟೇ ಮಾಡುತ್ತಿದ್ರು ಸರ್. ಓಕೆ. ಈ ಮಕ್ಕಳಂದ್ರೆ SSLCಗೆ ಬಂದ ಹರಿಯದ ಮಕ್ಕಳು ತಿನ್ಬೇಕಂತಿರುತ್ತೆ, ಆಟ ಆಡ್ಬೇಕಂತಿರುತ್ತೆ, ಇನ್ನೇನೋ ಕನಸುಗಳಿರುತ್ತೆ. ಅದನ್ನೆಲ್ಲ ಹೇಗೆ ನೀವು? ನಮ್ಮ ತಂದೆ ಮತ್ತು ನಮ್ಮ ತಾಯಿ ಸರ್ ಪ್ರೀತಿಯಿಂದ ಅವ್ರಿಗೆ ಇರದಿದ್ರು ಸಹಿತ ನಮಗೆ ತಿನ್ನಿಸ್ತಾ ಇದ್ರು ಸರ್. ಅವರಲ್ಲಿ ಕೊರತೆ ಇದ್ರು ಸಹಿತ ನಮ್ಮ ತಂದೆ ನಾನು ನೋಡಿದ ಪ್ರಕಾರ ಅವ್ರ ಬಣಿಯನ್ನು ಪೂರ್ತಿ ಎಲ್ಲ ಹರಿದು ಹೋಗ್ತಿರ್ತಿತ್ತು. ಬಟ್ ನಮಗೊಂದು ಒಳ್ಳೆ ಬಟ್ಟೆ ತಂದು ಕೊಡ್ತಾಯಿದ್ರು. ನಮ್ಮ ತಂದೆನೇ ನಮ್ಮ ತೀರಿ ಹೋಗಿದ್ದಾರೆ ಸರ್. ಇವತ್ತಿಗೂ ಅವ್ರು ನೆನಪು ತೆಗೆದ್ರೆ ನಮ್ಮ ಕಣ್ ತುಂಬ ನೀರು ಬರುತ್ತೆ. ಈ ಪುಟ್ಟ ಅಂಗಡಿಯಲ್ಲಿ, ಗೂಡು ಅಂಗಡಿಯಲ್ಲಿ ನಮ್ಮನ್ನು ಸಲುಹಿ ನಮ್ಮನ್ನು ಇಷ್ಟೊಂದು ತಂದರು. ಈ ಹಂತಕ್ಕೆ ನಾವು ಬಂದ್ವಿ. ಬಟ್ ಇವತ್ತು ನಮ್ಮ ತಂದೆ ಇಲ್ಲ. ಅದನ್ನು ನೋಡಕ್ಕೆ ನಮ್ಮ ತಂದೆನೇ ಎಷ್ಟು ವರ್ಷ ಆಯಿತು ಸರ್? ತಂದೆ ತೀರೋಗಿ 10 ವರ್ಷ ಆಯ್ತು ಸರ್. ನಿಮ್ಮ ಉದ್ಯಮ ನೋಡಿದ್ರು ಇದನ್ನೆಲ್ಲ ಅವರು? ಇಲ್ಲ ಸರ್. ಕೋವಿಡಲ್ಲಿ ಈ ಬೆಲ್ಲದ ಉದ್ಯಮ ಸ್ಟಾರ್ಟ್ ಆಯ್ತು ಸರ್. ಆ ಟೈಮಲ್ಲಿ ಇದ್ದಿರಲಿಲ್ಲ ಸರ್ ನಮ್ಮ ತಂದೆ. ಅಮ್ಮ ಇದ್ದಾರೆ ಸರ್, ಅವ್ವ ಇದ್ದಾರೆ. ಎಷ್ಟು ವರ್ಷ ಅವ್ರಿಗೆ? ಈಗ 85 ಇದ್ದಾರೆ ಸರ್. ಸೊ ನಿಮ್ಮ ಬಾಲ್ಯ, ನಿಮ್ಮ ಆಟ, ನಿಮ್ಮ ಪಾಠ, ನಿಮ್ಮ ಊಟ ಎಲ್ಲವನ್ನೂ ಬದಿಗೊತ್ತಿ ಬರ್ತಕ್ಕಂಥ ಸೈಕಲ್ನಲ್ಲಿ ಪಂಚರ್ ಅಂಗಡಿಲಿ ಏನು ಬರ್ತದೋ ಅದರಲ್ಲಿ ನಮ್ಮನ್ನು ಬದುಕು ಕಟ್ಟಿಕೊಟ್ರು. ಓಕೆ. SSLCಗೆ ಬರ್ತೀರಿ, ನೀವು ಶುರು ಮಾಡ್ತೀರಿ. ಅಪ್ಪನ ಜೊತೆಗೆ ಇನ್ನೊಂದು ಸ್ವಲ್ಪ ಹೆಚ್ಚು ಶುರು ಆಗುತ್ತಾ ನಿಮ್ದು? ಹಾಂ ಸರ್. ಹೊಸ ಸೈಕಲ್ಗೆ ಸ್ಪೇರ್ಗಳನ್ನು ತರ್ಲಿಕ್ಕೆ ಹತ್ತಿದೀವಿ, ಟೈರ್ ಟ್ಯೂಬ್ಗಳನ್ನು ಹಾಕಕತ್ತಿದೀವಿ. ಆಮೇಲೆ ರಿಪೇರಿ ನಾವು ಮಾಡ್ಲಿಕ್ಕೆ ಹತ್ತಿದೀವಿ. ಅಂದ್ರೆ ಇನ್ನೊಂದು ಸ್ವಲ್ಪ ಅರ್ನಿಂಗ್ ಜಾಸ್ತಿ ಮಾಡ್ಕೊಂಡಿವಿ ಸರ್. ಓಕೆ. ನಿಮ್ಮ ಮಕ್ಕಳಿಗೆ ಒಂದು ಸ್ವಲ್ಪ ಬಲ ಬಂದಿರುತ್ತೆ. ಮಕ್ಕಳು ಬಂದ್ರೆ ಈಗ ನಾವು ಇನ್ನ ದೊಡ್ಡದು ಹುಮ್ಮಸ್ನಿಂದ ಮಾಡ್ಬೋದಂತ. ಓಕೆ. ಹಂಗೆ ಮಾಡಕತ್ತಿದ್ವಿ ಸರ್. ಬಿಸ್ನೆಸ್ ಜಾಸ್ತಿ ಆಗಕ್ಕೆ ಶುರು ಆಯ್ತು? ಜಾಸ್ತಿ ಆಗಕೈತಿ ಸರ್. ಆಮೇಲೆ ಅದನ್ನ ನಮ್ದು ಇರುವಂತ 1 ಎಕರೆ ತೋಟಕ್ಕೂ ಬೋರ್ ಹೊಡೆದು ನೀರಾವರಿ ಮಾಡ್ಕೊಂಡು ಅದನ್ನು ಕೃಷಿ ಭೂಮಿಯ ಸಂಪೂರ್ಣವಾಗಿಂತ ನೀರಾವರಿ ಕಬ್ಬು ಬೆಳೆಯಲಿಕ್ಕೆ ಹತ್ತಿದೀವಿ, ಅರಿಶಿನ ಬೆಳೆಯಲಿಕ್ಕೆ ಹತ್ತಿದೀವಿ. ಪಂಚರ್ ಅಂಗಡಿಯಲ್ಲಿ ದುಡಿದು ಆ ದುಡ್ಡನ್ನು ತಗೊಂಡು ಬೋರ್ ಹಾಕಿ ಬೋರ್ ಹಾಕಿ ನಮ್ಮ ತಂದೆಯವರು, ಯಾಕಂದ್ರೆ ನಾವು ಇಬ್ರು ಅಣ್ಣ ತಮ್ಮ ಇಬ್ರು ದುಡಿಯಕತ್ತಿದೀವಿ. ನಮ್ಮ ತಂದೆಯವರು ದುಡಿಯೋರು. ಆಮೇಲೆ ಒಂದು ಎಮ್ಮೆ ತೊಗೊಂಡಿವಿ. ನಮ್ಮ ತಾಯಿ ಮೊಸರು ಹಾಲನ್ನು ಸಿಟಿಗೆ ಹೋಗಿ ಮಾರ್ಕೊಂಬರಕತ್ರು. 4 ಮೂಲಗಳಿಂದ ಹಣ ಬರ್ಲಿಕ್ಕೆ ಸರ್. ಅವಾಗ ಅದಕ್ಕೊಂದು ಎಕರೆಗೆ ಬೋರ್ ಹಾಕಿ ನೀರಾವರಿ ಮಾಡಿ ಅದನ್ನ ನೀರು ಮಾಡಿ ಅಲ್ಲಿ ಅರಿಶಿನ ಮತ್ತು ಕಬ್ಬು ಬೆಳೆಯಕತ್ತೀವಿ ಸರ್. ಹಿಂಗಾಗಿ 4-5 ಕಡೆಯಿಂದ ಸೋರ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಸರ್. ಅಮ್ಮ ಏನ್ ಮಾಡ್ತಾರೆ ಅಂತಂದ್ರೆ ಅಂದ್ರೆ ನಮ್ದು ಇಲ್ಲಿ ಸ್ವಲ್ಪ ಹಣ ಕೂಡಿದ ಮೇಲೆ ನಾವು ಒಂದು ಎಮ್ಮೆ ತಂದು ಅದರಿಂದ ಬರುವಂತ ಹಾಲು ಮತ್ತು ಮೊಸರನ್ನು, ನಮ್ಮ ಊರ್ದೊಂದು ಸಂಪ್ರದಾಯ ಇದೆ ಸರ್. ಪ್ರತಿ ಮನೆಯಲ್ಲಿ ಹೆಣ್ಮಕ್ಳು ಬೆಳಿಗ್ಗೆ ಎದ್ದು ಕೂಡಲೇ ಸುಮಾರು 200 ಜನ ಹೆಣ್ಮಕ್ಳು ಸಿಟಿಗೆ ಹಾಲು ಮತ್ತು ಬೆಣ್ಣೆ ಮಾರ್ಲಿಕ್ಕೆ ಹೋಗ್ತಾರೆ ಸರ್. ಅದು ನಮ್ಮೂರು ರೂಢಿ ಸರ್, ಪ್ರತಿಯೊಬ್ಬರು ಮನೆಯಲ್ಲಿ.
ಅವನು ಸ್ಟಾರ್ಟ್ ಮಾಡಿದ್ರು ಸರ್. ಹಾ ಹಾ ಹಿಂಗೆ ಎಲ್ಲಾ ಕಡೆಯಿಂದ ಸೋರ್ಸ್ ಕೂಡಿಸಿ ಒಂದು ಒಳ್ಳೇದೈತೆ ಸರ್ ನಮಗೆ. ಓಕೆ. ಹಿಂಗಾಗಿ ಸೊ ಓಕೆ, ಒಂದ್ ಸ್ವಲ್ಪ ದುಡಿಮೆ ಜಾಸ್ತಿ ಆಯ್ತು, ಹೊಲದಲ್ಲಿ ಫಸಲು ಬರಕ್ ಶುರು ಆಯ್ತು, ಹೌದು ಸರ್. ಒಂದಿಷ್ಟು ಬೆಳಕು ಮನೇಲಿ ಆಯ್ತು, ಹೌದು ಸರ್. ಒಳ್ಳೆ ಊಟ ಬಟ್ಟೆ ಹಿಂಗ್ ಶುರು ಆಯ್ತು. ಆಮೇಲೆ ಏನಾಯ್ತು ಸರ್? ಆಮೇಲೆ ತದನಂತರ ನಾವು ವಯಸ್ಸಿಗೆ ಬಂದ್ಮೇಲೆ ನಮ್ಮ ತಂದೆಯವರು ನಮಗೆ ಮದುವೆ ಮಾಡಿದ್ರೆ ಹಾ ಇಲ್ಲಿ ಸಂಬಂಧಿಕರ ಒಳಗೆ. ಓಕೆ. ಕನ್ಯೆ ಸಿಕ್ಕಿದ್ದೆ ದೊಡ್ಡದು, ಪಂಚರ್ ಮಾಡ್ತಿದ್ರಿ, ಒಂದಿಟ್ಟು ಹೊಲದಲ್ಲಿ ಬರುವಂತದ್ದು ಅಷ್ಟೇ ಆಗಿದ್ರಿ? ಅಷ್ಟೇ ರೀ. ಓಕೆ. ಇಲ್ಲೇ ನಮ್ಮ ಸಂಬಂಧಿಕರು ಮತ್ತೆ ನಮ್ಮ ರಿಲೇಷನ್ ಇದ್ದವ್ರು ಇಲ್ಲಿ ಚಲೋ ಹುಡುಗರು ದುಡಿತಾರ, ಇಲ್ಲೇ ಕಣ್ ಮುಂದೆ ಮಕ್ಕಳು ಇರ್ತಾವ ಅಂತ ತಕ್ಷಣ ನಮ್ಮ ಸಂಬಂಧಿಕರೇ ಓಕೆ ಅವರೇ ಹೆಣ್ಣು ಕೊಟ್ರು, ಮದುವೆ ಆಯ್ತು ಸರ್. ಇಲ್ಲೇ ನನ್ನ ಹೆಂಡತಿ ಇಲ್ಲೇ ಊರವರು, ನಮ್ಮ ತಮ್ಮನ ಹೆಂಡತಿ ನಮ್ಮ ಅವರು ಹತ್ತಿರದ ಊರವರು, ನಮ್ಮ ಮನೆ ಸಂಬಂಧಿಕರೇನೆ. ಏನ್ ಓದಿದ್ರ ಅವರು? ಇಲ್ಲ ಸರ್, ಅವರು ಎಲ್ಲ ಓದು ಕಡಿಮೆ ಸರ್ ಅವ್ರದ್ದು. ಒಂದೇ ಕುಟುಂಬ ಇದ್ದಂಗೆ ಇದೀವಿ ಸರ್ ಎಲ್ಲರೂ. ಓಕೆ. ಮತ್ತೆ ಹಳೆ ಬೀಗ್ರಿ ಸರ್ ಅವರೆಲ್ಲ. ಮದುವೆ ಆಗಿ ಮುಂದೆ ಹೆಂಗೆ ಬರುತ್ತೆ ಅಂದ್ರೆ ನಾವು ಪಂಚರ್ ಶಾಪ್ ನಡೆಸ್ತಾ ಇದೀವಿ. ಎಲ್ಲರೂ ಅವ್ರ ಮನೆಯಲ್ಲಿ ಟೈಲರಿಂಗ್ ಕೆಲಸ ಮಾಡ್ತಿದ್ರು, ತೋಟದ ಕೆಲಸ ಮಾಡ್ಕೊಂಡು ತುಂಬಾ ಚೆನ್ನಾಗಿತ್ತು. ಕೋವಿಡ್ ಅಲ್ಲಿ ಎಲ್ಲ ಸ್ಟಾಪ್ ಆಯ್ತಲ್ಲ ಸರ್. ಈ 19 ಎಲ್ಲಾನು ಸ್ಟಾಪ್. ಹೌದು. ಅಲ್ಲಿ ಏನಂದ್ರಾಗ ನಾವು ಒಂದು ಸ್ವಲ್ಪ ಹಣ ಕೂಡಿಸಿಟ್ಕೊಂಡಿದ್ವಿ ಸರ್, ಎಲ್ಲರೂ ದುಡಿದು ಹಣ ಕೂಡಿಸಿಟ್ಟು ಕೊಡ್ಲಿನ ಆಗ ವಿಚಾರ ಬಂದ್ಮೇಲೆ ಆಗ ನಮ್ಮ ಬ್ರದರ್ ಡಿವೈಡ್ ಆದ್ರು ಸರ್. ಅದೇ ಟೈಮ್ಗೆ ನಮ್ಮ ಬ್ರದರ್ ಡಿವೈಡ್ ಆದ್ಮೇಲೆ ಮುಂದೆ ಇನ್ನೇನು ಮಾಡೋಣ, ಅಂಗಡಿಗಳೆಲ್ಲ ಬಂದದು, ಜಗತ್ತಿನ ಸ್ತಬ್ಧ ಆಯಿತು. ಇನ್ನು ನಾವೇನು ಮಾಡೋಣ ಅಂದಾಗ ಇಷ್ಟೊಂದು ಇಡೀ ನಮ್ಮದು ಬೆಲ್ಲದ ನಾಡು, ಕಬ್ಬಿನ ನಾಡು, ಇಷ್ಟು ಪ್ರಮಾಣದಾಗ ಕಬ್ಬು ಬೆಳೆದಿತ್ತು, ಕಾರ್ಖಾನೆಗಳು ಬಂದದು, ರೈತರ ದಿಕ್ಕು ತೋಚದಂಗೆ ಆಯ್ತು. ನಮ್ಮ ಸ್ನೇಹಿತರೆಲ್ಲರೂ ಬೆಂಗಳೂರಿಂದ ಬಂದು ಊರಲ್ಲಿ ಕೂತರು. ಇನ್ನೇನು ಮಾಡೋಣ ಅಂತಂದಾಗ ಅವಾಗ ಫುಡ್ ಸಪ್ಲೈಗೆ ಒಂದು ಅವಕಾಶ ಇತ್ತು ಸರ್. ಅದಕ್ಕಾಗಿ ಬೆಲ್ಲ ಮಾಡೋಣ ಅಂತಂದು ನನ್ನ ಸ್ನೇಹಿತರ ಅಂದ್ಕೂಲೆ ನಾನು ವಿಚಾರ ಮಾಡಿದೆ. ಧೈರ್ಯ ತಗೊಳ್ಳೋರು ಅವ್ರು ಬೇಕಲ್ಲ ಸರ್. ನಾಳೆ ಮತ್ತೆ ಕೋವಿಡ್ ಮುಗ್ಕೂಲಿ ಇವರೆಲ್ಲ ಬೆಂಗಳೂರಿಗೆ ಹೊರಟು ಹೋಗ್ಬಿಡ್ತಾರೆ, ನಡೆಸೋರು ಯಾರ್ರಿ? ನಾನೇ ಒಂದು ಗಟ್ಟಿ ಧೈರ್ಯ ತಗೊಂಡು ಮಾಡೋಣ, ಮೊದಲಿಂದ ಒಂದು ಉದ್ಯಮ ಅನ್ನುವಂಥ ಯಾವತ್ತೂ ತಲೆಗಿತ್ರಿ. ಅದಕ್ಕೊಂದು ಹೆಜ್ಜೆ ಇಡೋಣ ಅಂತ ತಕ್ಷಣ ಧೈರ್ಯ ಮಾಡಿ ಮನೆಯನ್ನ ರೊಕ್ಕ ಎಲ್ಲ ತಂದು ಹಾಕಿಬಿಟ್ಟೆ ಸರ್. ಬೆಲ್ಲನೇ ಮಾಡೋಣ ಅಂತ ಯಾಕೆ ಬಂತು ಸರ್ ಮನಸ್ಸಿಗೆ? ಸರ್ ಯಾಕಂತಂದ್ರೆ ನಮ್ದು ಮಾಲಿಂಗ್ಪುರ ಇಡೀ ಏಷ್ಯಾ ಖಂಡದಲ್ಲಿ 2ನೇ ಬೆಲ್ಲದ ಮಾರುಕಟ್ಟೆ ಸರ್. ಹೌದಾ? ಹೌದು ಸರ್. ಓಕೆ. ಇಡೀ ಏಷ್ಯಾ ಖಂಡದಲ್ಲಿ 2ನೇ ಬೆಲ್ಲದ ಮಾರುಕಟ್ಟೆ ದೊಡ್ಡ ಸರ್. ಹಾಗಾದ್ರೆ ಎಷ್ಟು ಟರ್ನ್ ಓವರ್ನ ಆಗತ್ತೆ ಹಂಗಾರೆ ಬೆಲ್ಲ ಇಲ್ಲಿಂದ? ಅದು ಅನ್ಲಿಮಿಟೆಡ್ ಸರ್, ಅಂತ ದೊಡ್ಡ ಬೆಲ್ಲದ ನಾಡು ಸರ್. ಆಕ್ಚುಲಿ ನಮ್ಮಲ್ಲಿ ಇವತ್ತು ನೀವು ನೋಡ್ತೀವಿ ಒಂದೊಂದು ಶುಗರ್ ಫ್ಯಾಕ್ಟ್ರಿಗಳು ಒಂದು ದಿನಕ್ಕೆ 20,000 ಟನ್ ಕಬ್ಬನ್ನ ಕೃಷಿ ಮಾಡ್ತಾವ ಸರ್. ಅಂತವ್ 23 ಸಕ್ಕರೆ ಕಾರ್ಖಾನೆಗಳು ಬಾಗಲಕೋಟೆ ಜಿಲ್ಲೆ ಹೊಂದಿದೆ ಸರ್. ಎಷ್ಟು ದೊಡ್ಡ ಕಬ್ಬಿನ ನಾಡು ಸರ್ ಅದು ಎಲ್ಲ ನಿಂತಾಗ ಸರ್ ರೈತರಲ್ಲಿ ಅಲ್ಲೆಲ್ಲೆಲ್ಲೆಲ್ಲೇ ಕಬ್ಬು ಹಾಳಾಗೈತ್ರಿ. ಅದಕ್ಕೆ ನಾವು ಒಂದು ಬೆಲ್ಲ ಮಾಡೋಣ. ಹಳೆ ಪೂರ್ವಜರೆಲ್ಲ ನಮ್ಮ ಹಿರಿಯರು ಬೆಲ್ಲ ತಿಂತಿದ್ರು. ಸಂಕ್ರಮಣ ಬಂತು ಎಳ್ಳು ಬೆಲ್ಲ ತಿಂತೀವಿ, ಯುಗಾದಿ ಬಂತು ಬೇವು ಬೆಲ್ಲ ತಿಂತೀವಿ. ಈಗ ಉತ್ತಮ ಬೆಲ್ಲ ಇಲ್ಲ, ಎಲ್ಲ ಕೆಮಿಕಲ್ ಬೆಲ್ಲ ಅಂತಾರೆ. ಉತ್ತಮವಾದ ಬೆಲ್ಲ ಒಂದು ಸಮಾಜಕ್ಕೆ ಕೊಡೋಣ, ಉತ್ತಮ ಸಮಾಜಕ್ಕೆ ನಮಗೂ ಒಂದು ಉದ್ಯೋಗ ಆಗತ್ತೆ ಅನ್ನುವಂಥ ವಿಚಾರ ಇಟ್ಕೊಂಡು ಬೆಲ್ಲದ ಉದ್ಯಮಕ್ಕೆ ಮನೆಯಾಗಿದ್ದ ರೊಕ್ಕ ತಂದು ಹಾಕಿಬಿಟ್ಟೆ ಸರ್. ಎಷ್ಟು ಒಂದು 5 ಲಕ್ಷ ರೂಪಾಯಿ ಇದ್ದು ಸರ್. 5 ಲಕ್ಷ ರೂಪಾಯಿ ತಂದು ಹಾಕಿ ಹಳೇದು ಇಕ್ವಿಪ್ಮೆಂಟ್ಸ್ಗಳನ್ನು ಕೂಡಿ ಪ್ರಾರಂಭ ಮಾಡಿದ್ದೆ ಸರ್. ಬೆಲ್ಲದ ನಿಮ್ಮ ಉದ್ಯಮ ಶುರುವಾಗಿತ್ತು ಅಲ್ಲಿಂದ ಸರ್. ಈ ಮುಂದಕ್ಕೆ ಅವ್ರಿಗೆ ಕತೆ ಹೇಳೋಣ ಅಂತ ಅಲ್ಲಿ ಹೋಗಿ ಲಾಸ್ಟ್ ಪಾಯಿಂಟಿಗೆ ಬರ್ತೀನಿ. ಈಗ ಟರ್ನ್ ಓವರ್ ಎಷ್ಟಿದೆ, ಎಷ್ಟು ಬೆಲ್ಲ ಸೇಲ್ ಆಗ್ತಿದೆ, ಎಷ್ಟೆಷ್ಟು ದೇಶಕ್ಕೆ ಹೋಗುತ್ತೆ ಸರ್? ಇವತ್ತಿನ ದಿನ ನಾನು ಹಿಂದೆ ಈ ಪಂಚರ್ ಅಂಗಡಿಯಲ್ಲಿ ಪಂಚರ್ ತೆಗಿತಾ ಇದ್ದೆ. ಇವತ್ತು ಪಂಚರ್ ಅಂಗಡಿ ಟು ಪೇಟೆಂಟ್ ವರೆಗೆ ಬಂದೆ ನಿಂತಿದೆ ಸರ್. ಈ ಪೇಟೆಂಟ್ ವರೆಗೆ ಬಂದಿದೆ. ಪಂಚರ್ ಅಂಗಡಿ ಟು ಪೇಟೆಂಟ್ ವರೆಗೆ ಬಂದ್ ನಿಂತಿದೆ. ಅಂದ್ರೆ ಈ ಪಂಚರ್ ಅಂಗಡಿ ನನಗೆ ಅಷ್ಟೊಂದು ಒಂದು ಬದುಕು ಕೊಟ್ಟದೆ ಸರ್. ಈ ಪಂಚರ್ ಅಂಗಡಿ ಇವತ್ತೇನಿದೆ ಅಂತಂದ್ರೆ ಸರ್, ನಾವು ಇವತ್ತು 12 ದೇಶಗಳಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಸರ್. 12 ದೇಶಗಳಲ್ಲಿ ನಿಮ್ ಬೆಲ್ಲ ಹೋಗ್ತಾ ಇದೆ. ಈ ಮಣ್ಣಿನ ಬೆಲ್ಲ, ಈ ಸಂಗಾನಟಿ ಮಣ್ಣಿನ ಘಮ ಅಲ್ಲಿವರೆಗೆ ಹೋಗ್ತಾ ಇದೆ ಸರ್. ಅದ್ಭುತ. ಅದಕ್ಕಾಗಿ ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಆಗ್ತಾ ಇದೆ. ಆ ಮುಂಚೆ ನಾವು ಒಂದು GST ತಕೊಂಡಿದ್ವಿ. ಇವತ್ತು ಆಲೆಮನೆ ಪ್ರಾಡಕ್ಟ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಕಾರ್ಪೊರೇಟ್ ಕಂಪನಿಯನ್ನು ಕಟ್ಟಿದ್ದೀವಿ. ಬೆಂಗಳೂರಿನ ಬಸವನಗುಡಿ ಬುಲ್ ಟೆಂಪಲ್ ರೋಡ್ ನಲ್ಲಿ ಕಾರ್ಪೊರೇಟ್ ಆಫೀಸ್ ಮಾಡಿದ್ದೀವಿ. ಅಲ್ಲಿ 8 ಜನ MSc, BSc, MBA, BBA ಓದಿದಂಥವ್ರು, ಒಬ್ರು ನಮ್ಮ CA, ಇದಕ್ಕೆಲ್ಲಕ್ಕೂ ಮ್ಯಾನೇಜ್ಮೆಂಟ್ CA ಎಲ್ಲಾನು ಒಳಗೊಂಡಂತ ಒಂದು ಕಾರ್ಪೊರೇಟ್ ಆಫೀಸನ್ನು ಬುಲ್ ಟೆಂಪಲ್ ರೋಡಲ್ಲಿ ಮಾಡ್ಕೊಂಡಿದ್ದೀವಿ ಸರ್. ಅದ್ಭುತ. ಎಷ್ಟು ಜನ ಕೆಲಸ ಮಾಡೋರಿದ್ದಾರೆ ಟೋಟಲ್ ಆಗಿ ನಮ್ಮ ಮಾರ್ಕೆಟಿಂಗ್ ಸೆಗ್ಮೆಂಟ್ ಸರ್. ಆಮೇಲೆ ಪ್ರೊಡಕ್ಷನ್ ಲೈನಲ್ಲಿ ಕಡಿಮೆ ಇರುತ್ತೆ ಸರ್. ಮಾರ್ಕೆಟಿಂಗ್ ಲೈನಲ್ಲಿ, ಆಮೇಲೆ ಈಗ ನಾವು ಸಾಮಾಜಿಕ ಜಾಲತಾಣ ಮುಖಾಂತರ ಇದನ್ನು ಪ್ರಚಾರ ಕೊಡುವುದು, ಇವೆಲ್ಲದರಲ್ಲಿ ಕೂಡಿಸಿ ಟೋಟಲ್ 80 ಜನ ಎಂಪ್ಲಾಯ್ ವರ್ಕ್ ಮಾಡ್ತಾ ಇದ್ದಾರೆ. 80 ಜನ ಕೆಲಸ ಕೊಡ್ತೀರಿ. ವರ್ತ್ ಏನಾದರೂ ಒಟ್ಟು ಕಂಪನಿಯ ವರ್ತ್ ಎಷ್ಟಿದೆ ಇವತ್ತು ನಾವು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಗಳಿಗೆ ವಿಚಾರದಲ್ಲಿ ಅದನ್ನು ವಿಚಾರ ಮಾಡಿದಾಗ ಸುಮಾರು 100 ಕೋಟಿ ರೂಪಾಯಿಗಳಿಗೆ ಬೆಲೆ ಬಾಳುವಂಥ, ಅಂದರೆ ಇದನ್ನು 100 ಕೋಟಿ ರೂಪಾಯಿ ಅಂದಾಗ ನಾವು ಕಾಮನ್ ಆಗಿ
ಅಷ್ಟು ಎಕ್ಸೆಪ್ಟೇಷನ್ ಅನ್ಸಲ್ಲ. ಬೆಲ್ಲಕ್ಕೆ ಯಾಕೆ 100 ರೂಪಾಯಿ ಕೋಟಿ ರೂಪಾಯಿ ಕಂಪ್ನಿ ಕಟ್ಟುವಂಥದ್ದು ಏನಿದೆ ಅಂತ ಒಂದು ವಿಚಾರದಲ್ಲಿ ಹೇಳ್ಬೇಕಂತಂದ್ರೆ, ಭಾರತದಲ್ಲಿ ಈಗ ನೀವು ಯಾವುದೇ ವಸ್ತುವನ್ನು ತಗೊಂಡ್ರೆ ಆಪ್ಷನ್ ಸಿಗತ್ತೆ. ಇದು ಒಂದು ಸಾಬೂನು ತಗೊಂಡ್ರೆ ಸ್ಟ್ಯಾಂಡರ್ಡ್ ಬ್ರ್ಯಾಂಡ್ ಅಂತ ಸಾಕಷ್ಟು ಸಿಗುತ್ತಾವ. ಆದ್ರೆ ಬೆಲ್ಲ ಅಂತ ಬಂದಾಗ ಯಾವುದೇ ಒಂದೇ ಒಂದು ಸ್ಟ್ಯಾಂಡರ್ಡ್ ಬ್ರ್ಯಾಂಡ್ ಇಲ್ಲ. ಆ ಭಾರತದಲ್ಲಿ ಏಕದಮ್ ಸ್ಟ್ಯಾಂಡರ್ಡ್ ಬ್ರ್ಯಾಂಡ್ ಏನಾರ ಬೆಲ್ಲದ ಇತ್ತಂದ್ರೆ ಅದು ಪ್ಯೂರ್ ನೇಚರ್ ಜಾಗ್ರಿ ಸರ್. ಭಾರತದ ನಂಬರ್ 1 ಬೆಲ್ಲದ ಬ್ರ್ಯಾಂಡ್. ಹಂಗಾಗಿ ಅನೇಕ ಕಂಪನಿಗಳು ಇನ್ವೆಸ್ಟರ್ಗಳು ನಮ್ಮ ಹತ್ತಿರ ಬರ್ತಾ ಇದ್ದಾರೆ ಸರ್. ಸಾವಿರಾರು ಕೋಟಿ ರೂಪಾಯಿ ಬಿಲಿಯನಿಯರ್ಸ್ ಅನ್ನುವಂಥವ್ರು ನಾವು ಫಂಡ್ ಮಾಡ್ತೀವಿ, ಅದನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇನ್ನಷ್ಟು ಹೆಚ್ಚಿನ ಮಟ್ಟಕ್ಕೆ ಒಯ್ಯನು, MNC ಕಂಪ್ನಿ ಲೆವೆಲ್ಗೆ ಒಯ್ಯನು, ಆ ಲೆವೆಲ್ಗೆ ಒಯ್ಯಕ್ಕೆ ನಿಮ್ಮ ಕಂಪ್ನಿಯನ್ನ ವರ್ತನ್ನು ಜಾಸ್ತಿ ಮಾಡ್ತೀವಿ. ಅದಕ್ಕಾಗಿ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯನ್ನು ಕಟ್ಟಿದ್ದೀವಿ ಸರ್ ನಾವು. ಅದ್ಭುತ ಅದ್ಭುತ ಸರ್, ಅದ್ಭುತ. ನನಗಂತೂ ಮೈ ಜುಮ್ ಅನ್ಸುತ್ತೆ ಕೇಳಿಸ್ತಾ ಇದ್ರೆ. ವೀಕ್ಷಕರೇ, ಹೋಗೋಣ, ಆ ಫ್ಯಾಕ್ಟ್ರಿ ತೋರಿಸ್ತೀನಿ, ಅಲ್ಲಿ ಕತೆ ಕೇಳ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಒಂದು ಆಗ್ಬೇಕಾಗಿದೆ, ಊರು ತೋರಿಸೋಣ ಸರ್. ನಿಮ್ಮ ಹಳೆ ನೆನಪುಗಳನ್ನ ಬಿಚ್ಚೋಣ ಅಲ್ಲಿ. ಯಾಕೆ ಅಂತಂದ್ರೆ, ಒಬ್ಬ ಮನುಷ್ಯನ ಹಿಂದೆ ಬರೀ ಉದ್ಯಮ, ಬರೀ ಕೋಟಿ ದುಡ್ಡು, ಬರೀ ಇದು ಅಂತ ಹೇಳಿದ್ರೆ ಇವತ್ತು ನೋಡ್ತಾ ಇರೋರಿಗೆ ಹಂಗೆ ಉದ್ಯಮ ಕಟ್ಟಕ್ಕಾಗೋದಿಲ್ಲ. ಅವ್ರ ಬೇಸ್ ಏನಿತ್ತು, ಅವ್ರು ಎಲ್ಲಿ ಆಡಿದ್ರು, ಎಲ್ಲಿ ಬೆಳೆದ್ರು, ಆ ಬಡತನ ಅವ್ರಿಗೆ ಏನು ಪಾಠ ಕಲಿಸ್ತು ಅನ್ನೋದೇ ಉದ್ಯಮ. ಅದೇ ಉದ್ಯಮ ಕಲಿಸ್ಬೇಕಾಗಿರೋದು ಅದನ್ನೇ. ಹೌದು ಸರ್. ಉಳಿದಿದ್ದು ನೀವು ಎಲ್ಲಾದ್ರೂ ಹೋಗಿ ಉದ್ಯಮ ಆಗ್ಬೇಕಂದ್ರೆ 108 ಕೋರ್ಸ್ಗಳಿದೆ, ಕಲ್ತು ಬಿಡ್ಬೋದು ಅವ್ರು. ಹೌದು ಸರ್. ಒಂದು ಹಳ್ಳಿಯಲ್ಲಿ ಇದ್ಕೊಂಡು ಅದೇ ಹಳ್ಳಿಯಲ್ಲಿ ನೀವು ಮನ್ಸು ಮಾಡಿದ್ರೆ ಸಿಟಿಗೆ ಹೋಗ್ಬೋದಾಗಿತ್ತ ಅಲ್ವಾ? ಇವತ್ತು ಸಾವಿರಾರು ಕೋಟಿಗೆ ಬರ್ತಿದ್ದೀರಿ, ನಿಮ್ಗೆ ಅದು ಏನ್ ದೊಡ್ಡದಲ್ಲ. ನಾನು ಇಲ್ಲಿ ಇರಲ್ಲಪ್ಪ, ಎಲ್ಲ ಸಿಟಿಗೆ ಬೆಂಗಳೂರು ಹತ್ರನೇ ಇರ್ತೀನಿ ಅಂದ್ರೆ ನಿಮ್ಗೆ ಅವಕಾಶಗಳಿದೆ. ಆದ್ರೂ ಹಠ ಮಾಡಿ ಇದೇ ಹಳ್ಳಿಯಲ್ಲಿ ಉದ್ಯಮ ಕಟ್ಟಿ ಮತ್ತು ಇಲ್ಲೇ ಸೋತು ಇಲ್ಲೇ ಗೆದ್ದದ್ದಿದೆಯಲ್ಲ, ಮತ್ತು ವಿಶ್ವದಕ್ಕೆ ತೋರಿಸಿದ್ದಿದೆಯಲ್ಲ ಸರ್. ಹೌದು ಸರ್. ನನಗೆ ರೋಮಾಂಚನ ಆಗಿದ್ದೆ ಇದು. ಹೆಂಗ್ರಿ ಹಳ್ಳಿಯಲ್ಲಿ ಹೆಂಗ್ರಿ, ಎಲ್ಲರಿಗೂ ಒಂದು ಸಿನಿಕತನ ಇದೆ ಸರ್. ನಾನು ಕೂಡ ಹಳ್ಳಿ ಬಿಟ್ಟು ಹೋದವನೇ. ಹೌದು ಸರ್. ಅಂದ್ರೆ ಬದುಕಕ್ಕಾಗಲ್ಲ ಅಂತ ಅಸಹಾಯಕತೆ ಮಾಡಿ ಇವತ್ತು ಸಿಟಿಯಲ್ಲಿ ಬದುಕ್ತಾ ಇರೋದು ನಾವು. ಬಟ್ ಎಲ್ರಿಗೆ ಹಂಗಾಗಿದೆ. ಸೊ ನಿಮ್ಮದು ಕತೆ ಒಂದು ಅದಕ್ಕೆ ಉದಾಹರಣೆ ಆಗಿ ಅವ್ರು ತಗೋಬೇಕು. ಹಾಗಾಗಿ ತೋರ್ಸೋಣ. ಈಗ ಹಂಗಾರೆ ಇದಕ್ಕೆ ಹೋಗೋಣ, ನಿಮ್ಮ ಫ್ಯಾಕ್ಟ್ರಿಗೆ ಹೋಗೋಣ. ಹೋಗ್ತಾ ಹೋಗ್ತಾ ಅವ್ರಿಗೆ ನಿಮ್ಮ ಊರನ್ನ ಪರಿಚಯ ಮಾಡಿಸೋಣ. ನಿಮ್ಮ ಸಾಲಿ ಗೀಲಿ ಎಲ್ಲ ಇಲ್ಲೇ ಇತ್ತಾನೆ? ಹಾ, ಸಾಲಿ ಇಲ್ಲೇ ಇತ್ತು ಸರ್. ಅದು ಸಾಲಿದೊಂದು ರೋಮಾಂಚನ ಕತೆ ಇದೆ ಸರ್. ನಾವು ಆಡಿ ಉಂಡು ಓಡಾಡಿ ಬೆಳೆದಂಥ ಶಾಲೆ ಏನು ಮನೆ ಇದ್ದು ಸರ್, ಅಂಥವು 78 ಮನೆಗಳಿದ್ದು ಸರ್. ಆ 78 ಮನೆಗಳನ್ನು ನನ್ನನ್ನು ಸೇರಿಸಿ, ನನ್ನ ತಂದೆಯನ್ನು ಸೇರಿಸಿ, ನಮ್ಮ ಥರ 78 ಜನ ನಾವು ಆಡಿ ಬೆಳೆದಂಥ ಯಾವ ನೆಲದಲ್ಲಿ ಅಡ್ಡಾಡಿದ್ವಲ್ಲ ಸರ್, ಅದನ್ನು ನಮ್ಮೂರಿನ ಶಾಲೆಗಾಗಿ ಇಡೀ 78 ಜನ ನಮ್ಮ ಮನೆಗಳನ್ನೇ ಶಾಲೆಗೆ ದಾನ ಕೊಟ್ಟು ಅಲ್ಲೊಂದು ಉತ್ತಮವಾದಂಥ ಶಾಲೆಯನ್ನು ನಿರ್ಮಾಣ ಮಾಡಿಬಿಟ್ಟಿದ್ದೀವಿ ಸರ್. ಹೌದು ಸರ್. ಮನೆಗಳನ್ನೇ ದಾನ ಮಾಡಿದ್ವಿ ಸರ್. ಈ ದೇಶದಲ್ಲಿ ಎಲ್ಲೂ ಮಾಡಿಲ್ಲ ಸರ್. ನಮ್ಮೂರಿಗೆ ಹೈಸ್ಕೂಲ್ ಬೇಕಂತ ತಂದಾಗ ಶಿಕ್ಷಣದ ಕೊರತೆ ನಮ್ಮೂರಿನ ಮಕ್ಕಳಿಗೆ ಆಗಬಾರ್ದು ತಿಳ್ಕೊಂಡ್ಬಿಟ್ಟು ಸರ್, ನಮ್ಮ ಮನೆಗಳಿರುವಂಥ ನನ್ನನ್ನು ಹಿಡ್ಕೊಂಡು ನನ್ನ ಥರ 78 ಜನ ಅಷ್ಟು ದಾನವಾಗಿ ಕೊಟ್ಟು ಅಲ್ಲೊಂದು ಹೈಸ್ಕೂಲನ್ನು ನಿರ್ಮಾಣ ಮಾಡಿಬಿಟ್ಟಿದ್ವಿ ಸರ್. ಯಾವಾಗ ನಡೆದಿದ್ದು ಸರ್ ಇದು? 2016 ಸರ್. ಇರೋ ಮನೆನೇ ಬಿಟ್ಬಿಟ್ಟು ಬಂದ್ಬಿಟ್ರೆ? ಇರೋ ಮನೆ ಬಿಟ್ಟು ಅದನ್ನು JCB ಹಚ್ಚಿ ಡೆಮಾಲೇಷನ್ ಮಾಡಿಬಿಟ್ಟಿದ್ವಿ ಸರ್. ಅಲ್ಲ ಹೆಂಗ್ ಸರ್? ಈಗ ಒಂದೇನೋ ದಾನ ಮಾಡ್ಬೇಕಂದ್ರೆ ನನಗೆ ಆಸೆ ಇರುತ್ತಪ್ಪ, ನಾನೇನೋ ಮಾಡ್ಬಿಡ್ತೀನಿ. 78 ಜನ ಹೆಂಗ್ ಮುಂದೆ ಬಂದ್ರು, ಹೇಗೆ ಸರ್? ಅದೇ ಈ ಮಣ್ಣಿನ ಗುಣದ ಪ್ರಭಾವ ಸರ್. ಈ ಮಣ್ಣಿನಲ್ಲಿರುವಂಥ ತ್ಯಾಗದ ಗುಣ ಸರ್. 78 ಜನ ಇದ್ದ ಮನೆಯನ್ನ ದಾನವಾಗಿ ಕೊಟ್ಟು, ನನ್ನ ನೂರಿನ ಮಕ್ಕಳು ಶಾಲೆಗಾಗಿ ದಾನವನ್ನಾಗಿ ಕೊಟ್ಟರು. ಎಷ್ಟೋ ಜನ 1 ಇಂಚು ಜನಕ್ಕೆ ಹಾಕೋ ಕೊಟ್ಟಿಲ್ಲ. ನಮ್ಮೂರಲ್ಲಿ ಎಷ್ಟೇ ಜನ ಇದ್ದಾರೆ, 1 ಇಂಚು ಕೊಟ್ಟಿಲ್ಲ ಅವ್ರದ್ದು. ಬಟ್ 78 ಜನ ಶಾಲೆಗೆ ಅಲ್ಲೇ ಆಗ್ಬೇಕು ಅದೇ ಶಾಲೆ ಅಂತ. ಅಂದ್ರೆ ಈ ಊರು ಸಣ್ಣ ಊರು ಸರ್. ಸಣ್ಣ ಸಣ್ಣ ಭೂಮಿ, ಸಣ್ಣ ಸಣ್ಣ ರೈತರು. ಅದೊಂದು ಇನ್ನೊಂದು ಕೊಂಡು ತಗೊಳಕ್ ನಮ್ಮ ಹತ್ರ ಅಷ್ಟು ಹಣ ಇರದೇ ಇರ್ಬೋದು. ಅಕಸ್ಮಾತ್ ಇದ್ರೂ ಸಹಿತ ಹತ್ತಿರದ ಭೂಮಿಯನ್ನು ಕೊಡ್ಲಿಕ್ಕೆ ಯಾರು ಒಪ್ಪದೇ ಇರ್ಬೋದು. ಸಾವಿರಾರು ಸಮಸ್ಯೆಗಳು ಬೇಡ, ಇರೋ ಮನೆಯನ್ನ ಕೊಟ್ಬಿಡೋಣ, ನಾವು ನಮ್ಮ ತೋಟಕ್ಕೆ ಹೋಗ್ಬಿಡೋಣ. ಒಬ್ಬರದ ತೋಟ ತಗೊಳ್ಳೋದು ಬೇಡ, ನಮ್ಮ ತೋಟಕ್ಕೆ ನಾವು ಹೋಗ್ಬಿಡೋಣ. ಅಲ್ಲಿ ಇರಲಿಕ್ಕೆ ಮಕ್ಕಳಿಗೆ ಎಜುಕೇಶನ್ ಮಾಡ್ಲಿಕ್ಕೆ ಕೊಟ್ಬಿಡೋಣ ಅಂತ ತಕ್ಷಣ ಕೊಟ್ಬಿಟ್ಟು ಸರ್. ಈಗ ಅಲ್ಲಿ ಮಕ್ಕಳು ಓದ್ತಿದ್ದಾರೆ? ಓದ್ತಿದ್ದಾರೆ ಸರ್. ಅಲ್ಲಿ 3 ಫ್ಲೋರ್ ಬಿಲ್ಡಿಂಗ್ ಇದೆ. ಅದು ಶಾಲೆಯ ಬಿಲ್ಡಿಂಗ್ ಅಷ್ಟೇ ಅಲ್ಲ ಸರ್, ನಮ್ಮ ಕನಸು ಅದೇ ಸರ್. ಅಲ್ಲಿ ನಾವು ಆಡಿ ಬೆಳೆದಂತ ನೆಲ ಸರ್ ಅದು. ನಾವು ಇವತ್ತಿಗೂ ಅದನ್ನ ನಮಸ್ಕರಿಸ್ತೀವಿ. ನಾವು ಇದೇ ಜಾಗದಲ್ಲಿ ಆಡಿ ಬೆಳೆದಿದ್ದು. ನಮ್ಮ ಮನೆ ಇಲ್ಲಿ ಇತ್ತು. ಆ ಕುರುಹುಗಳಿದಾವೆ, ಅವು ಒಂದು ಮನೆ ಇದ್ರೆ ಅದು ಬಿದ್ದು ಹೋದ್ರೆ ಮುರಿದು ಹೋಗ್ತಿತ್ತು. ಇವತ್ತಿಲ್ಲ ಸರ್, ಅದು ಜೀವಂತ ದೇವಾಲಯ ನಿರ್ಮಾಣ ಆಗಿದೆ ಸರ್. ಅದು ಖುಷಿ ಇದೆ ಸರ್. ದೊಡ್ಡ ನಮಸ್ಕಾರ. ಬನ್ನಿ ನೋಡೋಣ. ಬನ್ನಿ ಸರ್, ಸ್ಕೂಲ್ ನೋಡೋಣ. ಬನ್ನಿ ಗೆಳೆಯರೆ.
ಕಬ್ಬಿನ ಗಾಡಿ ಹೊಂಟಿದೆ. ಹಾಂ ಸರ್. ಹಾಂ ರೀ ಮೇಡಮ್. ನಿಮ್ಮ ಲೊಕೇಶನ್ ಅಲ್ಲಿ ಕೇಳ್ರಿ, ಮಾಲಿಂಗಪೇಟ್ನವ್ರು ಗಾಣಮಣಿ ಯಾವ್ದು ಕೇಳ್ರಿ, ತೋರಿಸೇ ಬಿಡ್ತಾರೆ, ಒಳಗೆ ಬಂದ್ಬಿಡ್ತಾರೆ.